ಹಾಯ್ ಎವ್ರಿವನ್, ಮತ್ತೊಮ್ಮೆ ರೇಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತು ಥರ್ಡ್ ಪಾರ್ಟಿ ಸಿಚುಯೇಷನ್. ಮುಂದೆ ಬರುವ ದಿವಸಗಳಲ್ಲಿ ಈ ಒಂದು ಥರ್ಡ್ ಪಾರ್ಟಿ ಸಿಚುಯೇಷನ್ ನಿಂದ ನಿಮಗೆ ಬಿಡುಗಡೆ ಇದೆಯಾ ಆ ಥರ ನೋಡೋಣ. ಇದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಮ್ಯಾರಿಡ್, ಅನ್ಮ್ಯಾರಿಡ್, ರಿಲೇಶನ್ಶಿಪ್ನಲ್ಲಿರೋರು, ನೋ ಕಾಂಟ್ಯಾಕ್ಟ್ ಅಲ್ಲಿರೋರು, ಬ್ರೇಕಪ್ ಆಗಿರೋರು ಎಲ್ರಿಗೂ ಅನ್ವಯಿಸುತ್ತೆ. ಮತ್ತು ಇದೊಂದು ಮೋಟಿವೇಶನಲ್ ರೀಡಿಂಗ್ ಆಗಿರುತ್ತೆ. ಮತ್ತು ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಅವ್ರಿಗೆಲ್ಲ ತುಂಬಾ ಧನ್ಯವಾದಗಳು. ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈಗ ರೀಡಿಂಗ್ ನೋಡೋಣ. ಇಲ್ಲಿ ಥರ್ಡ್ ಪಾರ್ಟಿ ಸಿಚುಯೇಷನ್. ಇಲ್ಲಿ ಮೊದಲು ನಿಮ್ಮ ಪರ್ಸನ್ ಎನರ್ಜಿ ನೋಡೋಣ. ಥರ್ಡ್ ಪಾರ್ಟಿನಲ್ಲಿ ಅವರ ಸಿಚುಯೇಷನ್ ಹೇಗಿದೆ ತರ ನೋಡಿದಾಗ ಇಲ್ಲಿ ನಂಬರ್ 1, 2, 3, 4, 5 ಮತ್ತೆ ಈಗ ನಿಮ್ಮ ಎನರ್ಜಿ ನೋಡೋಣ. One, 2, 3, 4, 5. Bottom of the deck, the Hierophant, a positive card. ಇಲ್ಲಿ ನಿಮ್ಮ ಪರ್ಸನ್ ಎನರ್ಜಿ ಏನು ತೋರಿಸುತ್ತೆ ನೋಡೋಣ. ಪೇಜ್ ಆಫ್ ವ್ಯಾಂಡ್ಸ್, the Moon card, King of Swords, Strength card, ಮತ್ತೆ 8 of Cups. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮಗೆ ನಿಮ್ಮ ಪರ್ಸನ್ ಎನರ್ಜಿ ಸದ್ಯದಲ್ಲಿ? ಇಲ್ಲಿ ದಿ ಮೂನ್ ಕಾರ್ಡ್, ನಿಮ್ಮನ್ನ ಇಲ್ಲಿ ಅವರು ಬಿಟ್ಟು ಹೋಗಿರಬಹುದು. 8 of Cups, ನಿಮ್ ಲೈಫಲ್ಲಿ ಎಷ್ಟೇ ಪ್ರೀತಿ ಇದ್ರೂ ನಿಮ್ಮಿಬ್ಬರಲ್ಲಿ ಅವರು ನೆಗ್ಲೆಕ್ಟ್ ಮಾಡಿ ನಿಮ್ಮಿಂದ ದೂರ ಹೋಗಿದ್ದಾರೆ. ಇಲ್ಲಿ ಯಾರ್ಯಾರ್ದೋ ಮಾತುಗಳನ್ನ ಕೇಳ್ಕೊಂಡು ನಿಮ್ಮಿಂದ ದೂರ ಆಗಿ ಹೋಗಿದ್ದಾರೆ ಅನ್ನೋದನ್ನ ತೋರಿಸುತ್ತೆ. ಆದ್ರೆ ಇಲ್ಲಿ 8 of Cups ಏನ್ ಹೇಳುತ್ತೆ, ಇಲ್ಲಿ ನಿಮ್ ಲೈಫಲ್ಲಿ ಮೊದಲು ತುಂಬಾ ಪ್ರೀತಿ ಇತ್ತು, ಸಮೃದ್ಧಿ ಇತ್ತು. ಯಾವುದೋ ಆಮಿಷಕ್ಕೆ ಒಳಗಾಗಿ ಅವರು ಹೋಗಿರ್ಬೋದು ನಿಮ್ಮನ್ನ ಬಿಟ್ಟು. ಆ ಥರನೂ ಇಲ್ಲಿ ತೋರಿಸ್ತಾ ಇದೆ. ಕೆಲವು ಸರಿ ಅವರು ಅಲ್ಲಿಯ ಒಂದು ಆಮಿಷಕ್ಕೆ, ಅಲ್ಲಿಯ ಒಂದು ಜೀವನಕ್ಕೆ ಮನಸೋತು ಅವರು ಹೋಗಿರಬಹುದು. ಆದ್ರೆ ಇಲ್ಲಿ ಮನಸ್ಸು ನಿಮ್ ಕಡೆನೇ ಇದೆ ಅನ್ನೋದನ್ನ ಹೇಳ್ತಾ ಇದೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್, 8 of Cups ಏನ್ ತೋರಿಸುತ್ತೆ, ನಿಮ್ಮಿಬ್ಬರಲ್ಲಿ ಒಳ್ಳೆ ಪ್ರೀತಿ ಇತ್ತು, ಸ್ಟ್ರಾಂಗ್ ಆಗಿತ್ತು ನಿಮ್ಮಿಬ್ಬರು ಬಾಂಡಿಂಗು. ಅದನ್ನ ಮರೆತು ಅವರು ಬೇರೆ ಕಡೆ ಹೋಗಿರೋದ್ರಿಂದ ಅವ್ರಿಗೊಂದು ಅವೇಕ್ನಿಂಗ್ ಆಗಬಹುದು. ಇಲ್ಲಿ ಇನ್ಫಿನಿಟ್ ಸೈನ್ ಇರೋದ್ರಿಂದ ನಿಮ್ಮ ಒಂದು ರಿಲೇಶನ್ಶಿಪ್ಗೆ ಒಂದು ಗ್ರೋತ್ ಇದೆ, ಒಂದು ಬ್ಲೆಸ್ಸಿಂಗ್ ಇದೆ ಅನ್ನೋದನ್ನು ತೋರಿಸುತ್ತೆ. ಅವ್ರು ಏನೇ ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೋಗಿರಬಹುದು ಇನ್ನೊಂದು ರಿಲೇಶನ್ಶಿಪ್ಗೆ, ಆದ್ರೆ ಮನಸ್ಸು ನಿಮ್ ಕಡೆ ಇರುತ್ತೆ ಅನ್ನೋದನ್ನ ಸ್ಟ್ರೆಂತ್ ಕಾರ್ಡ್ ಹೇಳುತ್ತೆ. ಇಲ್ಲಿ ಕಿಂಗ್ ಆಫ್ ಸಾರ್ಡ್ಸ್, ಅವ್ರು ಕೆಲವು ಸರಿ ನಿಮ್ಮನ್ನು ನೆನಪಿಸ್ಕೋತಾರೆ, ಆ ಥರನೂ ತೋರಿಸುತ್ತೆ. ಇಲ್ಲಿ ದಿ ಹೆರೋಫೆಂಟ್ ಕಾರ್ಡ್ ಇರೋದ್ರಿಂದ ಇಲ್ಲೊಂದು ಸ್ಪಿರಿಚುವಲ್ ಅವೇಕ್ನಿಂಗ್ ಆಗುತ್ತೆ. ನಾನು ಮಾಡ್ತಾ ಇರೋ ತಪ್ಪು ಅನ್ನೋದು ಅವ್ರಿಗೊಂದು ಅರಿವಾಗುತ್ತೆ ಅನ್ನೋದನ್ನ ಹೆರೋಫೆಂಟ್ ಕಾರ್ಡ್ ಹೇಳುತ್ತೆ. ಇಲ್ಲಿ ಸ್ಟ್ರೆಂತ್ ಕಾರ್ಡ್ ಮತ್ತೆ ಹೈರೋಫೆಂಟ್ ಕಾರ್ಡ್ ಎರಡೂ ಸ್ಪಿರಿಚುವಲ್ ಅವೇಕ್ನಿಂಗ್ ತೋರಿಸುತ್ತೆ. ಆದ್ರಿಂದ ಅವರು ಮನಸ್ಸಲ್ಲಿ ಎಷ್ಟೇ ಟಫ್ ಆಗಿರಬಹುದು, ಒಂದು ಅವೇಕ್ನಿಂಗ್ ಆಗಿ ನಿಮ್ ಕಡೆ ಬರ್ತಾರೆ ಅನ್ನೋದನ್ನ ಹೇಳುತ್ತೆ. ಸದ್ಯದಲ್ಲಿ ಅಲ್ಲಿ ಅವರೇನು ಖುಷಿಯಾಗಿಲ್ಲ, ಪಶ್ಚಾತ್ತಾಪ ಇದೆ, ಕಾಣ್ತಾ ಇದೆ ಅವ್ರಿಗೆ ಬಿಟ್ಟು ಬಂದಿರೋದು. ಇಲ್ಲಿ ಯಾವುದೇ ಕಾರಣಗಳಿರಬಹುದು ಥರ್ಡ್ ಪಾರ್ಟಿ ಅಂದ್ರೆ. ಇದೆಲ್ಲ ಸ್ವಲ್ಪ ದಿನ ಟೆಂಪ್ರರಿ ಅಷ್ಟೇ. ಇಲ್ಲಿ
ದಿನ ಹೋಗ್ತಾ ಅದು ಬಣ್ಣ ಕಳ್ಚ್ಕೊಳ್ಳುತ್ತೆ, ಮತ್ತೆ ನಿಮ್ ಕಡೆ ವಾಪಸ್ ಬರುತ್ತೆ ಅನ್ನೋದನ್ನ ಹೇಳುತ್ತೆ ಇದು. ಇಲ್ಲಿ ಯಾವುದೇ ವಿಷಯಕ್ಕೆ ನಿಮ್ಮನ್ನ ಬಿಟ್ಟವ್ರು ಅಲ್ಲಿ ಹೋಗಿರಬಹುದು. ದಿವಸ ಕಳೆದ ಹಾಗೆ ಅವ್ರಿಗೆ ಒಂದು ಅವೇಕ್ನಿಂಗ್ ಆಗುತ್ತೆ, ಸ್ಪಿರಿಚುವಲ್ ಅವೇಕ್ನಿಂಗ್, ಪಶ್ಚಾತ್ತಾಪ ಆಗುತ್ತೆ ಅವ್ರಿಗೆ, ಮತ್ತೆ ವಾಪಸ್ ಬರ್ತಾರೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಅವ್ರ ಮನಸ್ಸು ಎಷ್ಟೇ ಕಲ್ಲು ಮಾಡ್ಕೊಂಡು ಹೋಗಿರಬಹುದು, ಎಷ್ಟೇ ಟಫ್ ಆಗಿರ್ಬೋದು, ಅವರು ಮತ್ತೆ ವಾಪಸ್ ಬರ್ತಾರೆ, ಅವ್ರಿಗೊಂದು ಅವೇಕ್ನಿಂಗ್ ಆಗುತ್ತೆ ಅನ್ನೋದನ್ನ ಕಾರ್ಡ್ಸ್ ಹೇಳ್ತಾ ಇದೆ. ಇಲ್ಲಿ ನಿಮ್ಮ ಎನರ್ಜಿ ನೋಡೋಣ. 4 ಆಫ್ ವ್ಯಾಂಡ್ಸ್, ವಾವ್, ಟೆಂಪರೆನ್ಸ್, ಮತ್ತೆ ಏಸ್ ಆಫ್ ಪೆಂಟಕಲ್ಸ್, ಪೇಜ್ ಆಫ್ ಕಪ್ಸ್, ಇಲ್ಲಿ 9 ಆಫ್ ಸಾರ್ಟ್ಸ್. ಇಲ್ಲಿ ನಿಮ್ಮ ಎನರ್ಜಿ ಒಂದು ಏನ್ ಹೇಳತ್ತೆ ಅಥರ ನೋಡಿದಾಗ, ನಿಮ್ಮ ಎನರ್ಜಿ ಒಂದು ಇಲ್ಲಿ ಏನ್ ಹೇಳತ್ತೆ ಅಂದ್ರೆ, ನಿಮಗೂ ತುಂಬಾ ಬೇಜಾರಿದೆ. ಇಲ್ಲಿ 9 ಆಫ್ ಕಪ್ಸ್ ನಿಮ್ಮನ್ನ ಮರ್ತು ಹೋಗಿರೋದ್ರಿಂದ ಮನಸ್ಸಿಗೆ ತುಂಬಾ ನೋವಾಗಿದೆ, ತುಂಬಾ ನೆನಪಿಸ್ಕೋತೀರಾ, ಆ ಥರನೂ ಕಾಣ್ತಾ ಇದೆ ಇಲ್ಲಿ. ಆದ್ರೆ ಯು ಆರ್ ವೆರಿ ಸ್ಟ್ರಾಂಗ್ ಅನ್ನೋದು ಹೇಳತ್ತೆ ಟೆಂಪರೆನ್ಸ್ ಕಾರ್ಡ್. ಮತ್ತಿಲ್ಲಿ 4 ಆಫ್ ವ್ಯಾಂಡ್ಸ್, ಇಲ್ಲೊಂದು ಕಮಿಟ್ಮೆಂಟ್ ಇದೆ, ಒಂದು ಸೆಲೆಬ್ರೇಷನ್ ಇದೆ ನಿಮ್ಗೆ ನಿಮ್ ಲೈಫಲ್ಲಿ. ನೀವೊಂದು ಶಾಂತ ಸ್ವಭಾವದವರು, ಪೇಷನ್ಸ್ ಇಟ್ಕೊಂಡಿದ್ದೀರಾ ಅನ್ನೋದನ್ನು ತೋರಿಸುತ್ತೆ. ಕಾಯ್ತಾ ಇದ್ದೀರಾ, ಪೇಷನ್ಸ್ ಇಂದ ತುಂಬಾ ವೆಯ್ಟ್ ಮಾಡ್ತಾ ಇದ್ದೀರಾ, ಆದ್ರೆ ಮನಸ್ಸಲ್ಲಿ ತುಂಬಾ ಬೇಜಾರಿದೆ, ನೋವಿದೆ, ನನ್ಗೆ ಈ ತರ ಮೋಸ ಆಗಿದೆ ಅನ್ನೋದನ್ನು ನೋವಾಗಿದೆ ನಿಮ್ಗೆ. ಆದ್ರೆ ಅವ್ರನ್ನ ಕ್ಷಮಿಸಕ್ಕೂ ರೆಡಿ ಇದ್ದೀರಾ ನೀವು. ಇಲ್ಲಿ ಅವ್ರದ್ದೇನೇ ತಪ್ಪಿರಬಹುದು, ಅದನ್ನ ಕ್ಷಮಿಸಿ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಾ ಅನ್ನೋದನ್ನ ಹೇಳ್ತಾ ಇದೆ. ಅವ್ರದ್ದು ಏನೇ ಪ್ರಾಬ್ಲಮ್ಸ್ ಇರಬಹುದು, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇರಬಹುದು, ಇಮೋಷನಲ್ ಪ್ರಾಬ್ಲಮ್ಸ್ ಇರಬಹುದು, ಯಾವುದನ್ನು ಕ್ಷಮಿಸಿ ನೀವು ಮತ್ತೆ ಅಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋಕೆ ರೆಡಿ ಇದ್ದೀರಾ ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ. ಮತ್ತೆ ಕ್ಷಮಿಸಿ ಅಕ್ಸೆಪ್ಟ್ ಮಾಡಿಕೊಂಡು ಇಲ್ಲೊಂದು ಮುಂದೆ ಒಳ್ಳೆ ಜೀವನ ನಡೆಸಬೇಕು ಅಂತ ತುಂಬಾ ಸರಿ ನೀವು ಅನ್ಕೋತೀರಾ. ಇಲ್ಲಿ ತುಂಬಾ ಪೇಷನ್ಸ್ ಇಂದ ಕಾಯ್ತಾ ಇದ್ದೀರಾ, ಆತರ ಕಾಣ್ತಾ ಇದೆ ಇಲ್ಲಿ. ಆದ್ರೆ ಮನಸ್ಸಲ್ಲಿ ತುಂಬಾ ನೋವಿದೆ. ಅವರ ಕೆಲವು ಕಾರ್ಯಗಳಿಂದ ನಿಮ್ಗೆ ತುಂಬಾ ನೋವಾಗಿದೆ. ಅವ್ರು ಮಾಡಿರೋ ಕೆಲವು ಕೆಲಸಗಳಿಂದ, ಮಾತುಗಳಿರಬಹುದು, ಏನೇ ಇರಬಹುದು, ಕೆಲವು ಕಾರಣಗಳಿಂದ ನಿಮ್ಗೆ ತುಂಬಾ ಮನಸ್ಸಿಗೆ ನೋವಾಗಿದೆ. ಹಗಲು ರಾತ್ರಿ ಯೋಚನೆ ಮಾಡ್ತೀರಾ, ಕಾಯ್ತಾ ಇದ್ದೀರಾ, ಆ ಥರನೂ ಕಾಣುತ್ತೆ ಇಲ್ಲಿ. ಆದ್ರೆ ಇದಕ್ಕೊಂದು ಸೆಲೆಬ್ರೇಷನ್ ತಗೊಳುತ್ತೆ, ಒಂದು ಅವೇಕ್ನಿಂಗ್ ಆಗುತ್ತೆ ಅವ್ರಿಗೆ ಅನ್ನೋದನ್ನು ಕಾರ್ಡ್ ಹೇಳ್ತಾ ಇದೆ. ಇದಕ್ಕೊಂದು ಔಟ್ಕಮ್ ಇರಬಹುದು, ಒಂದು ಗೈಡೆನ್ಸ್ ಇರಬಹುದು. ಏನ್ ಹೇಳತ್ತೆ ಕಾರ್ಡ್ಸ್ ನೋಡೋಣ. Nine of Wands, 8 of Pentacles, ಇಲ್ಲಿ Justice, bottom of the deck, 5 of Swords. ಇಲ್ಲಿ ಏನು ಹೇಳ್ತಾ ಹೋಗುತ್ತೆ ನಿಮ್ಗೆ ಒಂದು ಗೈಡೆನ್ಸ್. ಆ ಥರ ನೋಡಿದಾಗ ನೀವು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಾ, ಮುಂದೆ ಏನಾಗಬಹುದು, ಮುಂದಿನ ಪರಿಣಾಮ ಏನಿರಬಹುದು, ರಿಸಲ್ಟ್ಸ್ ಏನಿರಬಹುದು, ಆ ಥರ ನೀವು ನೋಡಿದಾಗ ಇಲ್ಲಿ ನಿಮ್ ಪರ್ಸನ್ಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿರಬಹುದು ಅಲ್ಲಿಗೆ ಹೋದ್ಮೇಲೆ. ಅದಕ್ಕೋಸ್ಕರ ಅವರು ವರ್ಕ್ ಮಾಡ್ತಾ ಇರಬಹುದು. ನಾನು ಹೇಳಿದಾಗೆ ಅವ್ರಿಗೊಂದು ಅವೇಕ್ನಿಂಗ್ ಆಗುತ್ತೆ. ತುಂಬಾ ಯೋಚನೆ ಮಾಡ್ತಾರೆ, ಮುಂದಿನ ಭವಿಷ್ಯ ಏನು ಈ ರಿಲೇಶನ್ಶಿಪ್ ನಲ್ಲಿ ಅನ್ನೋದನ್ನ ತುಂಬಾ ಯೋಚನೆ ಮಾಡ್ತಾರೆ ಅವರುನು. ಇಲ್ಲಿ ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ಅವರ ಭಾವನೆಗಳನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೋತಾರೆ ಅನ್ನೋದನ್ನು ಹೇಳತ್ತೆ. ಕೆಲವು ಸರಿ ನಾನು ಹೇಳ್ದ ಹಾಗೆ ಅವೇಕ್ನಿಂಗ್ ಆಗುತ್ತೆ, ಸ್ಪಿರಿಚುವಲ್ ಅವೇಕ್ನಿಂಗ್, ನಾನು ಮಾಡ್ತಾ ಇರೋ ತಪ್ಪು ಅನ್ನೋದು ಅರ್ಥ ಆಗುತ್ತೆ ಅವ್ರಿಗೆ. ಅಲ್ಲಿನೂ ಕೆಲವೆಲ್ಲ ಜಗಳಗಳಾಗಬಹುದು, ಆರ್ಗ್ಯುಮೆಂಟ್ಸ್ ಆಗಬಹುದು. ಕೆಲವು
ಯಾವುದೇ ಒಂದು ಫೈನಾನ್ಷಿಯಲ್ ಮ್ಯಾಟರ್ಗೋಸ್ಕರ ಜಗಳ ಆಗಬಹುದು. ಅದಕ್ಕೋಸ್ಕರ ನಿಮ್ಮ ಪರ್ಸನ್ ಹಾರ್ಡ್ ವರ್ಕ್ ಮಾಡ್ತಾರೆ. ಇಲ್ಲಿ ನಿಮ್ಮನ್ನ ಬಿಟ್ಟು ಇನ್ನೊಂದು ರಿಲೇಶನ್ಶಿಪ್ಗೆ ಅವ್ರು ಹೋಗಿರೋದ್ರಿಂದ ಅಲ್ಲಿ ಅವ್ರಿಗೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಆಗಿದೆ ಅಂತ ತೋರಿಸ್ತಾ ಇದೆ. ಅವರು ನಿಮ್ಮ ಪರ್ಸನ್ಗೆ ಫೈನಾನ್ಷಿಯಲ್ ಸಪೋರ್ಟ್ ಕೊಡ್ತಾ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ ಇಲ್ಲಿ. ಆದ್ರಿಂದ ಮತ್ತೆ ಆರ್ಗ್ಯುಮೆಂಟ್ಸ್ ಆಗಬಹುದು, ಜಗಳಗಳಾಗಬಹುದು ಅಲ್ಲಿ. ಮತ್ತೆ ನಿಮ್ಮ ಪರ್ಸನ್ಗೊಂದು ಅವೇಕ್ನಿಂಗ್ ಆಗಿ ಮತ್ತೆ ಅವ್ರು ವಾಪಸ್ ಬರ್ತಾರೆ ಅನ್ನೋದನ್ನ ಕಾರ್ಡ್ಸ್ ಇಲ್ಲಿ ಹೇಳ್ತಾ ಇದೆ. ನಿಮ್ ಹಾಗೆ ಅವರು ಯೋಚನೆ ಮಾಡ್ತಾರೆ, ನಾನು ಮಾಡಿದ ತಪ್ಪು, ನಾನು ಯಾಕೆ ಬಂದೆ, ಆ ಥರನೂ ಅವ್ರಿಗೆ ಅನ್ಸುತ್ತೆ, ನಾನು ಬರಬಾರ್ದಿತ್ತು, ಆ ಥರನೂ ಅವ್ರಿಗೆ ತುಂಬಾ ಅನ್ಸುತ್ತೆ. ಅವ್ರಿಗೆ ಕೆಲವು ಫೈನಾನ್ಷಿಯಲ್ ಪ್ರಾಬ್ಲಮ್ ಇಂದ ಅವರು ಕಷ್ಟದಲ್ಲಿ ಸಿಕ್ಕಾಕೊಂಡಿರ್ತಾರೆ, ಆ ಥರ ಕಾಣ್ತಾ ಇದೆ ಇಲ್ಲಿ. ಮತ್ತೆ ಆರ್ಗ್ಯುಮೆಂಟ್ಸ್ ಆಗಬಹುದು, ಮತ್ತೆ ವಾಪಸ್ ನಿಮ್ಮ ಹತ್ರ ಬರ್ತಾರೆ ಅನ್ನೋದು ಹೇಳುತ್ತೆ ಇಲ್ಲಿ. ಕೆಲವು ಏನೇ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಇಮೋಷನಲ್ ಆಗಿ, ಫೈನಾನ್ಷಿಯಲ್ ಆಗಿ ಕೆಲವು ಮಾತುಕತೆಗಳು ನಡೀಬಹುದು ಅವ್ರಿಗೆ ಅಲ್ಲಿ. ಆದ್ರಿಂದ ಮತ್ತೆ ಅವ್ರಿಗೊಂದು ಅವೇಕ್ನಿಂಗ್ ಆಗಿ ಮತ್ತೆ ಅವ್ರು ವಾಪಸ್ ಬರ್ತಾರೆ ಅನ್ನೋದನ್ನ ಹೇಳುತ್ತೆ. ಆದ್ರಿಂದ ನಿಮ್ಗಿಲ್ಲಿ ಸ್ವಲ್ಪ ನೀವು ಪೇಷನ್ಸ್ ಇಂದ ಕಾಯ್ತಾ ಇದ್ದೀರಾ, ಆದ್ರೆ ಇನ್ನೊಂದು ಸ್ವಲ್ಪ ವೆಯ್ಟ್ ಮಾಡಬೇಕಾಗತ್ತೆ. ಅದು ಇಷ್ಟೊಂದು ಬೇಗ ತಗೊಳ್ಳಲ್ಲ, ಸ್ವಲ್ಪ ದಿನ ವೆಯ್ಟ್ ಮಾಡಬೇಕಾಗತ್ತೆ. ನೀವು ಅಲ್ಲಿಯ ಒಂದು ಪರಿಸ್ಥಿತಿನ ನೀವು ಯೋಚಿಸ್ಕೋಬೇಕಾಗತ್ತೆ, ಏನ್ ನಡೀತಾ ಇದೆ ಅಲ್ಲಿ ಅಂತ. ಇದು ಸ್ವಲ್ಪ ದಿನ ತಗೊಳುತ್ತೆ, ಮತ್ತೆ ನಿಮ್ಮ ಕಡೆ ವಾಪಸ್ ಬರ್ತಾರೆ ಅವರು ಅನ್ನೋದನ್ನ ಹೇಳ್ತಾ ಇದೆ ಇಲ್ಲಿ ಕಾರ್ಡ್ಸ್. ಮುಂದೆ ನಿಮ್ಮ ಪರ್ಸನ್ ವಾಪಸ್ ಬರ್ತಾರೆ, ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ. ಆದ್ರಿಂದ ನಿಮ್ ಲೈಫ್ ಮುಂದೆ ಚೆನ್ನಾಗಾಗುತ್ತೆ ಅಂತ ಹೇಳ್ತಾ ಈ ರೀಡಿಂಗ್ ನಾನು ಮುಗಿಸ್ತಾ ಇದ್ದೀನಿ. ನನ್ನ ರೀಡಿಂಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಆ ಥರ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್.